ನಮಸ್ಕಾರ ವೀಕ್ಷಕರೇ. ಸಮಯ ಪ್ರಜ್ಞೆಯ 3ನೇ ಸಂಚಿಕೆಯನ್ನ ಇವತ್ತು ನಿಮ್ಮ ಮುಂದೆ ಬಡಿಸ್ತಾ ಇದ್ದೇನೆ. ಈ ಒಂದು ಸಂಚಿಕೆಯಲ್ಲಿ ತುಂಬಾ ಉಪಯುಕ್ತವಾಗಿರುವಂತಹ ಮಾಹಿತಿ ಇದೆ. ಅದೇನಪ್ಪಾ ಅಂದ್ರೆ, ಕೆಲವರು ಎಲ್ಲಾ ಸಮಯದಲ್ಲಿ ತಿಂತಾ ಇರ್ತಾರೆ. ಮನೆಯಲ್ಲಿ ತಿನ್ನೋದಲ್ಲದೆ ಹೊರಗಡೆನೂ ಕೂಡ ಸಿಕ್ಕಿದ್ದೆಲ್ಲ ತಿಂತಾ ಇರ್ತಾರೆ. ಹೊಟ್ಟೆ ಹಸಿವಾಗ್ಲಿ ಆಗದೆ ಇರ್ಲಿ ತಿನ್ನೋದೇ ಅವ್ರ ಕೆಲಸ. ಹಸಿವಾಗದೆ ತಿನ್ನುವುದು ಕ್ಷೇಮಕರವಲ್ಲ. ಪಚನಕ್ಕೆ ಸಮಯವೇ ಕೊಡದೆ ಹೋದ್ರೆ ದೇಹ ಕೆಟ್ಕೋತಾ ಹೋಗುತ್ತೆ. ರೋಗಗಳು ಬರೋದು ಸಹಜ. ಅದು ಅಜೀರ್ಣವಾದಾಗ ಮನುಷ್ಯನಿಗೆ ಆರೋಗ್ಯದ ಸ್ಥಿತಿಯು ಕೂಡ ಕೆಟ್ಟು ಹೋಗುತ್ತೆ. ಹಾಗಿದ್ರೆ ಮನುಷ್ಯನಿಗೆ ಹಸಿವಿರ್ಬೇಕು. ಯಾವುದರ ಹಸಿವಿರ್ಬೇಕು? ಹೊಟ್ಟೆ ಹಸಿವಿನ ಜೊತೆಗೆ ಜ್ಞಾನದ ಹಸಿವು ಕೂಡ ಇರಬೇಕು ಮನುಷ್ಯನಲ್ಲಿ. ಏನಾಗಾದ್ರೆ ಜ್ಞಾನದ ಹಸಿವು? ತಲೆಗೆ ವಿಷಯವನ್ನ ನಾವು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಿಷಯಗಳನ್ನ ತುಂಬ್ಕೊಂತ ಹೋದ್ರೆ ನಮ್ಮ ಜ್ಞಾನದ ಹಸಿವು ಹೆಚ್ಚಾಗ್ತಾ ಹೋಗುತ್ತೆ. ಹೊಟ್ಟೆಗೆ ಹೇಗೆ ನಾವು ಬೇಕಾಗಿರುವಂತ ಆಹಾರವನ್ನ ತುಕ್ಕೋತಾ ಹೋಗ್ತೀವೋ, ನಮ್ಮ ಹಸಿವನ್ನ ನೀಗಿಸ್ತೀವೋ, ಹಾಗೆ ಜ್ಞಾನದ ಹಸಿವನ್ನ ನೀಗಿಸ್ಬೇಕಾದ್ರೆ ನಮ್ಮಲ್ಲಿ ಉತ್ತಮ ರೀತಿಯ ಉಪಯುಕ್ತವಾಗಿರುವ ಜನರಿಗೆ ತುಂಬಾ ಉಪಯೋಗವಾಗುವಂತಹ ಉಪಯುಕ್ತ ಮಾಹಿತಿಯ ವಿಷಯಗಳನ್ನ ನಮ್ಮ ತಲೆಯಲ್ಲಿ ತುಂಬ್ಕೋತಾ ಹೋದ್ರೆ ಅದರಿಂದ ನಮ್ಗೆ ಏನಾಗ್ಬೋದು? ಉಪಯುಕ್ತ ಮಾಹಿತಿ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತೇವೆ. ಹಾಗಿದ್ರೆ ನಮಗೆ 2 ರೀತಿಯ ಆಹಾರ ಬೇಕು. ಯಾವ ರೀತಿಯಾಗಿ? ಒಂದು ಹೊಟ್ಟೆಗೆ ಬೇಕಾಗಿರೋ ಆಹಾರ, ಎರಡನೇದು ತಲೆಗೆ ಬೇಕಾಗಿರೋ ಆಹಾರ. ತಲೆಗೆ ಬೇಕಾಗಿರೋ ಆಹಾರ ಅಂತಂದ್ರೆ ಪೌಷ್ಟಿಕವಾಗಿರುವಂತಹ ಉತ್ತಮ ರೀತಿಯ ಚಿಂತನೆಗಳು, ಆಲೋಚನೆಗಳು. ಯಾವುದೋ ಒಂದು ಸಮಸ್ಯೆ ಬಂದಿದೆ, ಅದನ್ನ ಹೇಗೆ ಬಗೆಹರಿಸ್ಕೋಬೇಕು, ಯಾವ ಮೂಲದಿಂದ ಅದನ್ನ ಬಗೆಹರಿಸಿದ್ರೆ ನಮ್ಗೆ ಆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅನ್ನೋದನ್ನ ತಲೆಯಲ್ಲಿ ನಾವು ಚಿಂತೆ ಮಾಡೋದಕ್ಕಿಂತ ಯೋಚನೆ ಮಾಡಿ ಅದನ್ನ ಬಗೆಹರಿಸ್ಕೋಬೇಕು. ಹಾಗಾದ್ರೆ ಹೊಟ್ಟೆಗೆ ಬೇಕಾಗಿರೋ ಆಹಾರ ಆದ್ರೆ ಉತ್ತಮ ರೀತಿಯಲ್ಲಿ ಪೌಷ್ಟಿಕಾಂಶ ಇರುವಂತಹ ಪ್ರೋಟೀನು, ನೆಕ್ಸ್ಟ್ ಮಿನರಲ್ಸು, ಇವೆಲ್ಲ ಇರುವಂತಹ ನಾವು ಉತ್ತಮ ರೀತಿಯ ಆಹಾರವನ್ನ ತಿಂತೇವೆ. ಯಾಕೆ? ನಾವು ಆರೋಗ್ಯವನ್ನ ಸದೃಢವಾಗಿ ಇಟ್ಕೋಬೇಕು, ನಮ್ಮ ದೇಹ ಚೆನ್ನಾಗಿರ್ಬೇಕು, ಯಾವುದೇ ರೋಗ ರುಜಿನಗಳು ಬಾರದೆ ರೀತಿಯಲ್ಲಿ ನಾವೇನ್ ಮಾಡೋಣ, ಆರೋಗ್ಯವನ್ನ ಇಟ್ಕೊಳ್ಳೋಣ ಅಂತೇಳಿ ಎಷ್ಟು ಆರೋಗ್ಯದ ಬಗ್ಗೆ ಗಮನ ಕೊಡ್ತೀವೋ ಹಾಗೇನೆ ನಾವು ಕೂಡ ತಲೆಗೂ ಕೂಡ ಕೆಟ್ಟ ಯೋಚನೆಗಳು ಬರದೇ ಇರುವ ರೀತಿಯಲ್ಲಿ ಉತ್ತಮ ಉಪಯುಕ್ತ ರೀತಿಯ ಯೋಚನೆಗಳನ್ನ ಮಾಡ್ತಾ ಹೋದ್ರೆ ನಮಗೆ ಒಂದು ರೀತಿಯಲ್ಲಿ ಯಶಸ್ಸು ಸಿಗಲಿಕ್ಕೆ ಸಾಧ್ಯ. ಅದು ಯಾವ ರೀತಿಯಲ್ಲಿ? ಅದಕ್ಕೂ ಕೂಡ ಒಂದು ಟೈಮ್ ಕೊಡಬೇಕು. ಅನ್ನೆಸೆಸಿಟಿಯಾಗಿ ನಾವೇನ್ ಮಾಡಬಾರ್ದು. ಅದಕ್ಕೆ ಯಾವುದೋ ಒಂದು ವಿಷಯ ಬಂದಿದೆ ಅದಲ್ಲೇ ಚಿಂತೆಯಲ್ಲೇ ಮುಳುಗಿ ಹೋಗೋದಕ್ಕಿಂತ ಆ ಚಿಂತೆಯನ್ನು ಆದಷ್ಟು ಬೇಗ ಪರಿಹರಿಸ್ಕೊಂಡ್ರೆ ಉತ್ತಮ ಮಾಹಿತಿ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ದೇಶ ಭಾರತ ದೇಶ ಇದೊಂದು ಸಂಸ್ಕೃತಿ ಪ್ರಧಾನವಾಗಿರುವ ದೇಶ ಅಂತಾನೆ ಕರೀತಾರೆ. ನಮ್ಮ ದೇಶದಲ್ಲಿ ಪ್ರಾಚೀನರ ಜೀವನ ರೀತಿ ತುಂಬಾ ವಿಶಿಷ್ಟವಾಗಿದೆ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬೆಳಗ್ಗೆ 4:30 ಗಂಟೆಗೆ ಪ್ರತಿಯೊಬ್ರು ಎದ್ದು ತಮ್ಮ ನಿತ್ಯ ಪ್ರಾತ ವಿಧಿಗಳನ್ನ ಮುಗಿಸಿಕೊಂಡು, ಅಂದ್ರೆ ಸೂರ್ಯ ಹುಟ್ಟೋದಕ್ಕಿಂತ ಪೂರ್ವದಲ್ಲಿಯೇ ಇವೆಲ್ಲವನ್ನ ಮುಗಿಸಿಕೊಂಡು ನಿತ್ಯ ಸ್ನಾನವನ್ನ ಮಾಡಿ ದೇವರಿಗೆ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ದೇವರಲ್ಲಿ ಪ್ರಾರ್ಥನೆ ಮಾಡೋದಂದ್ರೆ ಏನು? ದೇವರೇ ನನಗೆ ಅದು ಇಲ್ಲ, ಇದಿಲ್ಲ, ಅದು ಕೊಡಪ್ಪ, ಇದು ಕೊಡಪ್ಪ ಅಂತ ಕೇಳೋದಲ್ಲ. ದೇವರಿಗೆ, ಪ್ರಕೃತಿಗೆ ನಾವು ಏನ್ ಮಾಡ್ಬೇಕು? ಒಂದು ಕೃತಜ್ಞತೆಯ ಸಮರ್ಪಣೆಯನ್ನ ಮಾಡ್ಬೇಕು. ಯಾವ ರೀತಿಯಾಗಿ? ಈ ಭೂಮಿಗೆ, ಗಿಡ ಮರಗಳಿಗೆ, ಸಕಲ ಚರಾಚರ ಜೀವರಾಶಿಗಳಿಗೆ ಹಾಗೂ ಪ್ರತಿಯೊಂದು ಪ್ರಾಣಿ ಪಕ್ಷಿಗೂ ಕೂಡ ನಾವು ನಮ್ಮ ಒಂದು ಸಮರ್ಪಣೆಯನ್ನ ಅರ್ಪಿಸಿದ್ರೆ ಅದರಿಂದ ಉತ್ತಮವಾಗಿ ನಮಗೆ ಜೀವನವನ್ನ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದರಲ್ಲೂ ಒಂದು ಸ್ವಾರಸ್ಯ ಇದೆ. ಹೇಗಿದೆ? ಪ್ರಾತಃ ಕಾಲದಲ್ಲಿ ಪ್ರಕೃತಿಯ ದೃಶ್ಯ ತುಂಬಾ ಸೊಗಸಾಗಿ ಕಾಣುತ್ತೆ. ಅಂತ ಕಾಲದಲ್ಲಿ ಎದ್ದು ನಾವು ಯಾವುದೇ ಗೌಜು ಗದ್ದಲವಿಲ್ಲದೆ ಪ್ರಶಾಂತವಾಗಿರುವ ಮನಸ್ಸನ್ನ ಇಟ್ಕೊಂಡು ಧ್ಯಾನ ಮಾಡೋದ್ರಿಂದ ನಮಗೆ ಏಕಾಗ್ರತೆ ಜಾಸ್ತಿ ಆಗುತ್ತೆ. ಉತ್ತಮ ಉಪಯುಕ್ತ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡಿ ಅದರಿಂದ ನಾವು ಓದಿನ ಕಡೆಗೆ ಗಮನವನ್ನ ಕೊಟ್ರೆ ಅದು ಕೂಡ ನಾವು ಜೀವನದಲ್ಲಿ ತುಂಬಾ ಯಶಸ್ಸನ್ನ ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಅದೇ ಗಲಾಟೆ, ಒತ್ತಡ, ಟೆನ್ಷನ್ ಇಂದ ನಾವು ಓದ್ತಾ ಹೋದ್ವಿ ಅಥವಾ ಏನೋ ಒಂದು ಕೆಲಸವನ್ನ ಮಾಡ್ತಾ ಹೋದ್ರೆ ಅದು ಯಾವ ಕೆಲಸನೂ ನಮ್ಗೆ ಇಟ್ಕೊಳ್ಳಲ್ಲ, ಜಯ ತಂದ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಇದು ಇವತ್ತಿನ 3ನೇ ಸಂಚಿಕೆಯ ವಿಷಯವಾಗಿದೆ. ಮತ್ತೆ 4ನೇ ಸಂಚಿಕೆಗಾಗಿ ವೇಟ್ ಮಾಡಿ.